ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಇದು ರಾಜ್ಯ ಸರ್ಕಾರದಲ್ಲಾಗೋ ಒಂದು ದೊಡ್ಡ ಕ್ರಾಂತಿಯ ಸ್ಟೋರಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೆರಡೇ ತಿಂಗಳಿಗೆ ಕ್ರಾಂತಿ ಫಿಕ್ಸ್. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ರಾಜ್ಯ ಸರ್ಕಾರದಲ್ಲಾಗೋ ದೊಡ್ಡ ಕ್ರಾಂತಿಯ ಸ್ಟೋರಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೆರಡೇ ತಿಂಗಳಿಗೆ ಕ್ರಾಂತಿ ಫಿಕ್ಸ್. ಪದೇ ಪದೇ ಹೇಳ್ತಾ ಇರುವಂತಹ ಆ ಕ್ರಾಂತಿ ಏನು, ಏನಾಗುತ್ತೆ ಸರ್ಕಾರದಲ್ಲಿ? ರಾಜ್ಯ ಸರ್ಕಾರದಲ್ಲಾಗುವಂತಹ ದೊಡ್ಡ ಕ್ರಾಂತಿಯ ಕಹಾನಿ ಇದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೆರಡೇ ತಿಂಗಳಿಗೆ ಕ್ರಾಂತಿ ನಡೆಯುತ್ತೆ. ಕಳೆದ ಕೆಲವು ದಿನಗಳಿಂದ ಕ್ರಾಂತಿ, ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಅನ್ನುವಂಥ ಪದ ಕೇಳ್ತಾ ಇದ್ದೀವಿ. ಪದೇ ಪದೇ ಹೇಳ್ತಿರುವಂತಹ ಆ ಕ್ರಾಂತಿ ಏನು, ಏನಾಗುತ್ತೆ ಸರ್ಕಾರದಲ್ಲಿ? ಕಳೆದ ಕೆಲವು ತಿಂಗಳಿಂದ ಬಹಳ ಸೌಂಡ್ ಮಾಡ್ತಾ ಇರುವಂತಹ ಆ ಕ್ರಾಂತಿ ಬೇರೆ ಯಾವುದೂ ಅಲ್ಲ. ನವೆಂಬರ್ ಡಿಸೆಂಬರ್ಗೆ ಸಂಪುಟ ಕ್ರಾಂತಿ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಇನ್ನ ಎರಡೇ ತಿಂಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ಗೆ ಸಂಪುಟ ಕ್ರಾಂತಿ ಆಗೋದು ಫಿಕ್ಸ್. ಅರ್ಧ ಡಜನ್ ಸಚಿವರಿಗೆ ಕೋಕ್ ಗ್ಯಾರಂಟಿ. ಸಚಿವರ ಬಗ್ಗೆ ಹೈಕಮಾಂಡ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ತಲುಪಿದೆ. ಅದರಲ್ಲಿ ಅರ್ಧ ಡಜನ್ ಸಚಿವರು ಕೆಲಸದಲ್ಲಿ ಫೇಲ್ ಆಗಿದ್ದಾರೆ. ಆ ಅರ್ಧ ಡಜನ್ ಸಚಿವರ ವಿರುದ್ಧ ಹೈಕಮಾಂಡ್ಗೆ ಕೆಪಿಸಿಸಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೂ ಕೂಡ ತಲುಪಿದೆ ರಿಪೋರ್ಟ್ ಕಾರ್ಡ್. ಎರಡು ಪ್ರತ್ಯೇಕ ರಿಪೋರ್ಟ್ ಅನ್ನ ನೋಡಿ ಡಿಸೈಡ್ ಮಾಡೇ ಬಿಟ್ಟಿದೆ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್. ಆ ರಿಪೋರ್ಟ್ ಅನ್ನ ಆಧರಿಸಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗೋದು ರಾಜ್ಯ ರಾಜಕಾರಣದಲ್ಲಿ ಪಕ್ಕಾ. ರಿಪೋರ್ಟ್ ನಲ್ಲಿ ಫೇಲ್ ಆದ 6ಕ್ಕೂ ಹೆಚ್ಚು ಸಚಿವರಿಗೆ ಈಗ ಢವ ಢವ ಸ್ಟಾರ್ಟ್ ಆಗಿದೆ. ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಕೆಲಸ ಮಾಡದ ಸಚಿವರು. ಸಿಎಂ ಡಿಸಿಎಂ ಖರ್ಗೆ ಬಳಿ ರಿಪೋರ್ಟ್ ಬದಲಿಸಿ ಅಂತ ಸಚಿವರು ಸತತ ಪ್ರಯತ್ನ, ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅರ್ಧ ಡಜನ್ ಸಚಿವರಿಗೆ ಕೋಕ್ ಕೊಡೋದು ಗ್ಯಾರಂಟಿ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸೌಂಡ್ ಮಾಡಿದ್ದು ರಾಜಕಾರಣದಲ್ಲಿ ಕ್ರಾಂತಿ ಅನ್ನುವಂಥದ್ದು. ಯಾಕಂತಂದ್ರೆ KN ರಾಜಣ್ಣ ಅವರು ಕೂಡ ಈ ವಿಚಾರ ಹೇಳಿದ್ರು, ಹೋದಲ್ಲಿ ಬಂದಲ್ಲಿ ಕ್ರಾಂತಿ ಆಗತ್ತೆ ಅಂತ. ಆ ಕ್ರಾಂತಿ ಬೇರೆ ಯಾವುದೂ ಅಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಕ್ರಾಂತಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು, ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗತ್ತೆ ಅಂತ. ನಿಜವಾಗ್ಲೂ ಈಗ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಒಂದು ಸರ್ಜರಿ ಆಗುತ್ತಾ, ಹೇಗೆ ಸಂಪುಟ ಸರ್ಜರಿ ಅಂತ? ಪ್ರಭು, ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೇನು ನವೆಂಬರ್ ತಿಂಗಳಿಗೆ 2.5 ವರ್ಷ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ
ಸಂಪುಟ ಪುನರಚನೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ ಇವತ್ತು ನಿನ್ನೆಯಿಂದ ಆಗ್ತಿಲ್ಲ. ಕಳೆದ 6-7 ತಿಂಗಳಿಂದಲೂ ಕೂಡ ಹಿರಿಯ ಶಾಸಕರು ಸಂಪುಟ ಪುನರಚನೆ ಆಗ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಒತ್ತಡವನ್ನು ತರ್ತಾ ಇದ್ದಾರೆ. ಅದೇ ರೀತಿ DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಈ ರೀತಿಯಾದಂತಹ ಒಂದು ಲಾಬಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಯಾರೆಲ್ಲ ಸರಿಯಾಗಿ ಇಲಾಖೆಗಳನ್ನ ನಿರ್ವಹಿಸ್ತಾ ಇಲ್ವೋ, ಯಾರ ವಿರುದ್ಧ ಒಂದಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳಿದಾವೋ, ಯಾರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಬಂದಿದಾವೋ ಅಂತವರನ್ನ ಕೈ ಬಿಡಬೇಕು ಅನ್ನುವಂತಹ ಒಂದು ಮನಸ್ಸನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಸುರ್ಜೇವಾಲಾ, ವೇಣುಗೋಪಾಲ್ ಅವರೇ ಕೆಪಿಸಿಸಿಯಿಂದ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪ್ರತ್ಯೇಕವಾದಂತಹ ಒಂದು ರಿಪೋರ್ಟ್ ಅನ್ನ ಸಚಿವರುಗಳು ಹಾಗೂ ಅವರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗಬಹುದು ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ತಿಂಗಳ ಕೊನೆಗೆ ದೆಹಲಿ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನವೆಂಬರ್ ತಿಂಗಳಲ್ಲಿ ಈ ರಾಜಕೀಯ ಮಹಾಕ್ರಾಂತಿಯ ಬಗ್ಗೆ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ಸದ್ದಿಲ್ಲದೆ ಇರೋದ್ರಿಂದ ಸಂಪುಟ ಪುನರಚನೆ ಮಾಡಿ ಅನ್ನುವಂತ ರವಾನೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಅರ್ಧ ಡಜನ್ಗೂ ಹೆಚ್ಚು ಸಚಿವರುಗಳನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಯುವಕರಿಗೂ ಹಾಗೂ ಹಿರಿಯರಿಗೆ ಅವಕಾಶಗಳನ್ನ ಕೊಡುವ ಸಲುವಾಗಿ ಯಾರೆಲ್ಲ ಈಗ ಅರ್ಧ ಡಜನ್ ಸಚಿವರನ್ನ ಕೈ ಬಿಡ್ತಾರೋ ಆಯಾ ಜಿಲ್ಲೆ ಹಾಗೂ ಆ ಸಮುದಾಯಗಳಿಗೆ ಮನೆ ಹಾಕುವಂತ ಒಂದು ಕೆಲಸವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಅಂತಿಮ ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪದೇ ಭೇಟಿ ಮಾಡ್ತಿರುವಂತಹ ಹಲವು ಹಿರಿಯ ಶಾಸಕರಲ್ಲಿ ಒಂದೇ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇರುವಂತದ್ದು, ಹಿರಿಯರಿಗೆ ಅವಕಾಶಗಳು ಕೊಡ್ತಾ ಇಲ್ಲ. ಜೊತೆಗೆ ಈಗಿರುವಂತಹ ಹಲವು ಸಚಿವರ ವಿರುದ್ಧ ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪಗಳು ಬರ್ತಾ ಇದಾವೆ. ಹೀಗಾಗಿ ಮುಂದೆ ಬರ್ತಿರುವಂತಹ ಒಂದು ಚುನಾವಣೆಗಳ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು, ಯಾರ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಆರೋಪಗಳು ಬಂದಿದಾವೋ, ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ವೋ ಅವರನ್ನ ಬದಲಾಯಿಸಿ ಹಿರಿಯರಿಗೆ ಮತ್ತೆ ಕಿರಿಯರಿಗೆ ಅವಕಾಶಗಳನ್ನ ಮಾಡಿಕೊಡಿ ಅನ್ನುವಂತ ಒಂದು ಒತ್ತಾಯಗಳು ಮಾಡ್ತಾ ಇರುವಂತದ್ದು. ಹೀಗಾಗಿ ಬಹುತೇಕ ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅನ್ನುವಂತ ಒಂದು ಚರ್ಚೆ ದೆಹಲಿಯಲ್ಲೂ ಆಗ್ತಾ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಗುಂಪಿನಲ್ಲೂ ಕೂಡ ಆಗ್ತಾ ಇದೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.